ದೇಶದಲ್ಲಿ ದರ ಏರಿಕೆ ಮತ್ತು ಇಳಿಕೆ ಹಾವು ಏಣಿ ಆಟ ಥರ ಇದೆ ಇದು. LPG ಸಿಲಿಂಡರ್, ಕಚ್ಚಾ ತೈಲ, ಚಿನ್ನದ ಬೆಲೆ ಈಗ ಇಳಿಕೆ ಆಗಿದೆ. ಅಕ್ಕಿ, ಬೇಳೆಕಾಳು, ದಿನಸಿ ಪದಾರ್ಥಗಳು ದುಬಾರಿ ಆಗಿವೆ. ಕಮರ್ಷಿಯಲ್ LPG ಸಿಲಿಂಡರ್ ಬೆಲೆ ಈಗ ಭಾರಿ ಕುಸಿತ ಆಗಿದೆ. ವಾಣಿಜ್ಯ LPG ಸಿಲಿಂಡರ್ ಬೆಲೆಯಲ್ಲಿ ಈಗ 183.50 ರೂಪಾಯಿ ಕುಸಿತ ಆಗಿದೆ. 4 ತಿಂಗಳ ಬಳಿಕ ಮೊದಲ ಬಾರಿ ಗ್ಯಾಸ್ ದರ ಈಗ ಇಳಿಕೆ ಆಗಿರೋದು. ಹಾಗಾದರೆ ಈಗ ಅಡುಗೆ ರೇಟ್ ಏನು ಜಾಸ್ತಿ ಆಗಿದೆಯಲ್ಲ, ಟೀ ಕಾಫಿ ಅದು ರೇಟ್ ಕಡಿಮೆ ಮಾಡ್ತಾರಾ? ಸಾಧ್ಯನೇ ಇಲ್ಲ. ಪೆಟ್ರೋಲ್ ಬೆಲೆ 5 ಮತ್ತು ಡೀಸೆಲ್ ಬೆಲೆ 3 ರೂಪಾಯಿ ಇಳಿಕೆ ಆಗಿದೆ. ಪ್ರಯಾಣಿಕರ ಬಸ್ ಟಿಕೆಟ್ ಏರಿಕೆ ಆಗತ್ತಾ ಅನ್ನುವಂಥ ಪ್ರಶ್ನೆ. ಏರಿಕೆ ಅನ್ನೋದಕ್ಕಿಂತ ಇಳಿಕೆ. ಸೊ ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಆಗಿರೋದ್ರಿಂದಾಗಿ ಪ್ರಯಾಣಿಕರ ಬಸ್ ಟಿಕೆಟ್ ಇಳಿಯತ್ತಾ? ಸಾಧ್ಯನೇ ಇಲ್ಲ. ಉದಾಹರಣೆನೇ ಇಲ್ಲ. ಈಗ ಪೆಟ್ರೋಲ್ ಡೀಸೆಲ್ ಕಡಿಮೆ ಸಿಕ್ಕಿದಾಗ ಈ ಪ್ರಯಾಣಿಕರ ಟಿಕೆಟ್ ರೇಟ್ ಆಗಿರ್ಬೋದು, ಹೋಟೆಲ್ ತಿಂಡಿ ತಿನಿಸುಗಳ ರೇಟ್ ಆಗಿರ್ಬೋದು, ಕಡಿಮೆ ಮಾಡಿರುವಂಥ ಉದಾಹರಣೆಗಳೇ ಇಲ್ಲ. ಸೊ ಹಂಗಾಗಿ ಅದು ಏನು ಏರಿಕೆ ಮಾಡಿದಾರಲ್ಲ, ರೇಟ್ ಏನು ಜಾಸ್ತಿ ಆಗಿದೆ ಅಲ್ಲ, ಅದು ಹಾಗೇ ಇರುತ್ತೆ. ನೀವು 183 ಅಷ್ಟೇ ಅಲ್ಲ, ನೀವು 200-300 ರೂಪಾಯಿ ಕಡಿಮೆ ಮಾಡಿದರೂ ಕೂಡ ರೇಟ್ ಅಷ್ಟೇ ಇರುತ್ತೆ. ಯಾರು ಕಡಿಮೆ ಮಾಡ್ತಾರೆ? ಈಗ ನೀವು ನೋಡಿ, ಈಗ ನೀವು ಕಾಫಿ ಟೀ ಎಷ್ಟು ರೇಟ್ ಇದೆಯಲ್ಲ, ಇವಾಗ ಕಡಿಮೆ ಆದರೂ ಕೂಡ ಅಷ್ಟೇ ರೇಟ್ ಇರುತ್ತೆ. ಸೊ ಹಂಗಾಗಿ ಈ ಹೋಟೆಲ್ಗಳಿಗೆ ಒಳ್ಳೆ ಪ್ಲಸ್ ಪಾಯಿಂಟ್ ಆಯಿತು. ಈಗ ಇಳಿಸಿದ್ರು, ಈ ಹಿಂದೆ ಏನು ರೇಟ್ ಮಾಡಿದ್ರಲ್ಲ ಅದೇ ರೇಟಲ್ಲಿ ಹಾಕ್ತಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಈಗ ಅದೇ ಪರಿಸ್ಥಿತಿ ಇರೋದು. ಬಟ್ ಒಟ್ಟಿನಲ್ಲಿ LPG ಸಿಲಿಂಡರ್ ರೇಟ್ ಕಡಿಮೆ ಮಾಡಿದ್ದಾರೆ. ಅದರ ತಕ್ಕಂತೆ ಈಗ ತಿಂಡಿ ತಿನಿಸುಗಳ ರೇಟ್ ಕೂಡ ಕಡಿಮೆ ಆಗಬೇಕಲ್ವಾ? ಗೊತ್ತಿಲ್ಲ, ಅದು ಗ್ಯಾರಂಟಿ ಇಲ್ಲ.